ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಂದರೆ ಈಗ ಫೈನಲ್ ಇಯರ್ ಮುಗ್ದಿರುತ್ತೆ, ಮಾಸ್ ಕಾರ್ಡ್ ಬೇಕಾಗಿರುತ್ತೆ, ಯಾವ ರೀತಿ ಒಂದು NEP ಮಾಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋವನ್ನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಸಿಯಾಗಿ ನೀವೊಂದು ಡಿಜಿಲಾಕರ್ ಮುಖಾಂತರ ಒಂದು ಡಿಜಿಲಾಕರ್ ಅನ್ನೋ ಆ್ಯಪ್ ಇದೆ, ಆ ಆ್ಯಪ್ನ ಮುಖಾಂತರ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಈಗ ಮೊದಲಿಗೆ ನಾನು ಪ್ಲೇಸ್ಟೋರ್ಗೆ ಹೋಗ್ತೀನಿ. ಸೊ ಪ್ಲೇಸ್ಟೋರ್ಗೆ ಹೋಗೋಣ. ಈಗ ನೋಡಿ ಇಲ್ಲಿದೆ, ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಪ್ಲೇಸ್ಟೋರಲ್ಲಿ ನೋಡಿ, ನಾನು ಈಗಾಗಲೇ ಅದು ಇನ್ಸ್ಟಾಲ್ ಮಾಡಿದ್ದೀನಿ, ಆದ್ದರಿಂದ ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ಅದನ್ನು ಓಪನ್ ಮಾಡ್ಕೊತೀನಿ. ನಿಮಗೆಲ್ಲ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟು ಆ್ಯಪನ್ನು. ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನೋಡಿ ಇಂಗ್ಲೀಷ್ ಅಂತ ತೋರಿಸ್ತಾ ಇದೆ. ನಾನು ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ನಾನು ಇಂಗ್ಲೀಷ್ ಅಂತಲೇ ಇದೆ ಆಲ್ರೆಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಕೊಡ್ತೀನಿ. ಮತ್ತು ನೆಕ್ಸ್ಟ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಮೇಲೆ ನಾನು ಕೊಡ್ತೀನಿ. ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡ್ತೀನಿ. ಲೆಟ್ಸ್ ಗೋ ಅಂತ ಕೊಡ್ತೀನಿ. ನೆಕ್ಸ್ಟು ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡಿ. ಈಗ ಓಪನ್ ಆಯ್ತು. ಈಗ ಸೊ ಆಧಾರಲ್ಲಿ ಬೇಕೋ ಆಧಾರಲ್ಲಿ ಇದು ಮಾಡಿರಿ. ನಿಮ್ಮ ಮೊಬೈಲ್ ನಂಬರ್ನ ನಾನು ಅಲೋ ಅಂತ ಕೊಡ್ತೀನಿ ಫಸ್ಟು. ಈಗ ಮೊಬೈಲ್ ನಂಬರ್ ತೋರಿಸ್ತಾ ಇದೆ. ಈಗ ನಂಬರನ್ನು ಬ್ಲರ್ ಮಾಡಿದ್ದೀನಿ. ಅಲ್ಲಿ ನಿಮ್ಮ ನಂಬರ್ ಬರುತ್ತೆ, ಅಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ಟ ಮೇಲೆ OTP ಕೇಳುತ್ತೆ. ಸೊ OTPಯನ್ನು ಇದು ನನ್ನ ಒಂದು ಮೊಬೈಲ್ ನಂಬರಿಗೆ ಬಂದಿರುತ್ತೆ, ಅದನ್ನು ನಾನು ಇಲ್ಲಿ ಸೆಟ್ ಮಾಡ್ತೀನಿ. ಸೊ ನೋಡಿ OTP ನಂಬರನ್ನು ಕೊಟ್ಟಿದ್ದಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಆಧಾರ್ ನಂಬರನ್ನು ಕೇಳ್ತಾ ಇದೆ. ಈಗ ಆಧಾರ್ ನಂಬರನ್ನು ಕೊಡ್ತೀನಿ ನಾನಿಲ್ಲಿ. ನನ್ನ ಒಂದು ಆಧಾರ್ ನಂಬರ್ ಹಾಕ್ತೀನಿ, ನೀವು ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ. ಸೊ ಆಧಾರ್ ನಂಬರ್ ಹಾಕಿದಾದಮೇಲೆ ವೆರಿಫೈ ಅಂತ ಕೊಡಬೇಕು. ಸೊ ನಾನು ಹಾಕ್ತಾಯಿದ್ದೀನಿ ಆಧಾರ್ ನಂಬರು. ನೋಡಿ ಹಾಕಿದ್ದಾಗಿದೆ. ಈಗ ವೆರಿಫೈ ಅಂತ ಕೊಡ್ತಾಯಿದ್ದೀನಿ ನೋಡಿ. ಸೊ ಈಗ OTP ಯಾವುದಕ್ಕೆ ಕೊಡಬೇಕು ಅಂತ ಅಲ್ಲಿ ತೋರಿಸ್ತಾ ಇದೆ. ನಾನು OTP ಆಧಾರ್ಗೆ ಬರಲಿ ಅಂತ ನಾನು ವೆರಿಫೈ ಮಾಡಿದ್ದೀನಿ. ಸೊ ಈಗ OTPಯನ್ನು ಹಾಕ್ತೀನಿ. OTP ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಒಂದು OTPಯನ್ನು ಹಾಕಿ. ನೋಡಿ ಈಗ OTPಯನ್ನು ಹಾಕಿದ್ದಾಗಿದೆ. ಸೊ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಎಂಟರ್ ದ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ತೋರಿಸ್ತಾ ಇದೆ. ನಿಮಗೆ ಯಾವ್ದು ಬೇಕೋ ಅದು ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡ್ಬೋದು, ಇಲ್ಲಾಂದರೆ ಪರ್ಗೆಟ್ ಅಂತ ಕೊಡಿ. ನಾನು ಪರ್ಗೆಟ್ ಅಂತ ಕೊಡ್ತಾಯಿದ್ದೀನಿ. ಈಗ ನನ್ನ ಒಂದು ಡೇಟು ಮಂತನ್ನು ನಾನು ಹಾಕ್ತಾಯಿದ್ದೀನಿ. ಈಗ ಮಂತ್ ಕೇಳುತ್ತೆ, ಮಂತ್ ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವುದಿರುತ್ತೋ ಡೇಟು, ಮಂತು ಮತ್ತು ಇಯರು ಅದನ್ನೇ ಕೊಡಬೇಕು. ನಿಮ್ಮ SLC ಮಾಸ್ ಕಾರ್ಡಲ್ಲೆಲ್ಲ ಎಂಟ್ರಿ ಆಗಿರುತ್ತೆ ನೋಡಿ. ಈಗ OTP ಬರುತ್ತೆ. ಈಗ OTPಯನ್ನು ಹಾಕ್ತಾಯಿದ್ದೀನಿ ನಾನು. ಸೊ OTP ಹಾಕಿದಾಯಿತು. ಈಗ ನೋಡಿ ಇಲ್ಲಿ ನಾನು ರೈಟ್ ಮಾರ್ಕಿರೋ ತ ಕೊಡ್ತಾಯಿದ್ದೀನಿ. ಈಗ ಇಲ್ಲಿ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಇದೆಲ್ಲ ಪ್ರೋಸೆಸ್ ಎಲ್ಲ ಮುಗ್ದಿದೆ, ಆದರೆ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಿ ಅಂತ ತೋರಿಸ್ತಾ ಇದೆ. ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಇದು ಕಂಪ್ಲೀಟ್ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ ಆರ್ಡರ್ ನಂಬರು ಮತ್ತು ಅಂದರೆ ರಿಪೀಟ್ ಆಗಿರುವಂತಹ ನಂಬರು, ಈ ಥರ ಒಂದು ಸೆಕ್ಯೂರಿಟಿ ಪಿನ್ಗೆ ಸೆಟ್ ಮಾಡಬಾರ್ದು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನಾವು ಯಾವ ರೀತಿ ಸೆಟ್ ಮಾಡಬೇಕು ಅಂತಂದರೆ, ಈಗ ಉದಾಹರಣೆಗೆ ನೀವು ಇವಾಗ 1 ಅಂತ ಸೆಟ್ ಮಾಡಿದ್ದೀರಾ ಅಂದರೆ ಮತ್ತು ಇನ್ನೆಲ್ಲೋ ಒಂದು 9 ಮತ್ತು 7 5 ಮತ್ತು 3 ಈ ಥರ ಸೆಟ್ ಮಾಡಬೇಕು. ಅಂದರೆ ರಿಪೀಟ್ ಆಗಿರೋ ನಂಬರನ್ನು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು ಸೆಟ್ ಮಾಡ್ಕೊಂಡು ನಿಮ್ಮ ಪಾಸ್ವರ್ಡ್ ಮೇಲೆ ಸೇವ್ ಮಾಡಿಕೊಡ್ರಿ. ನೋಡಿ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದು ಕಂಪ್ಲೀಟ್ ಆಗಿದೆ ನಂದು. ನೋಡಿ ಅಲ್ಲಿ ಸಿ ಆಲ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಪರ್ ID ಮತ್ತು ಆಧಾರ್ ಕಾರ್ಡು ಮತ್ತು ನಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನು ತೋರಿಸ್ತಾ ಇದೆ ಇದು ನೋಡಿ. ಈಗ ಡಿಗ್ರಿ ಆರ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಯಾವುದಾದ್ರೂ ಒಂದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಶೇರ್ ಬೇಕಾ ಮಾಡ್ಬೋದು, ಇಲ್ಲಾಂದರೆ ಹಾಗೆ ನೀವು ಡೌನ್ಲೋಡ್ ಮಾಡ್ಕೊಬೋದು ನೋಡಿ.
ಈ ರೀತಿ ಕೊಟ್ಟರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಒಂದು ಇಂಟರ್ಫೇಸ್ ಬರುತ್ತೆ, ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ನೋಡಿ. ಇದೇ ಥರ ಎಲ್ಲ ಮಾಸ್ ಕಾರ್ಡ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಒಂದು ಈ ವಿಡಿಯೋದ ಬೆನಿಫಿಟ್ಟನ್ನು ಪಡ್ಕೊಳ್ಳಿ. ಧನ್ಯವಾದ.